ನೀವು ಎಂದಾದರೂ ಯೋಚಿಸಿದ್ದೀರಾ ಒಬ್ಬ ಟಾಪರ್ ಮತ್ತು ಯಾವರೇಜ್ ಸ್ಟೂಡೆಂಟ್ ಮಧ್ಯೆ ಇರುವ ವ್ಯತ್ಯಾಸ ಏನು ಅಂತ? ಟಾಪರ್ಸ್ ಏನಾದರೂ ಇಂಟೆಲಿಜೆಂಟ್ ಆಗಿ ಇರ್ತಾರಾ ಅಥವಾ ಟಾಪರ್ಸ್ ಬ್ರೈನ್ ಪವರ್ ಹೈ ಇರುತ್ತಾ? ಇಲ್ಲ ಅಂದ್ರೆ ಅವರ ಮೆಮೊರಿ ಪವರ್ ಜಾಸ್ತಿ ಇರುತ್ತಾ? ನಿಜ ಹೇಳಬೇಕು ಅಂದ್ರೆ ಇದರಲ್ಲಿ ಯಾವುದೂ ಕೂಡ ಕರೆಕ್ಟ್ ಆದ ರೀಸನ್ ಅಲ್ಲ. ಆದರೆ ಒಂದು ವಿಚಾರವನ್ನು ಮಾತ್ರ ನಾವು ಒಪ್ಪಿಕೊಳ್ಳಲೇಬೇಕು. ಅದು ಏನು ಅಂದ್ರೆ ಪ್ರತಿಯೊಬ್ಬರ ಐಕ್ಯೂ ಲೆವೆಲ್ ಮತ್ತು ಯೋಚನಾ ವಿಧಾನ ಭಿನ್ನವಾಗಿರುತ್ತದೆ. ಆದರೆ ಎಲ್ಲದಕ್ಕಿಂತ ದೊಡ್ಡ ಸೀಕ್ರೆಟ್ ಏನು ಅಂದ್ರೆ ಟಾಪರ್ಸ್ಗೆ ಕೆಲವು ಸ್ಟಡಿ ಸ್ಟ್ರಾಟಜೀಸ್ ಗೊತ್ತು. ಅದರ ಸಹಾಯದಿಂದಲೇ ಅವರು ಪ್ರತಿ ಎಕ್ಸಾಮ್ ಅಲ್ಲೂ ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳುತ್ತಾರೆ. ಈ ವಿಡಿಯೋದಲ್ಲಿ ನಾವು ಟಾಪರ್ಸ್ ಫಾಲೋ ಮಾಡುವ ಕೆಲವು ಸ್ಟಡಿ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು, ಟಾಪರ್ಸ್ ಹೇಗೆ ಓದುತ್ತಾರೆ ಮತ್ತು ಆವರೇಜ್ ಸ್ಟೂಡೆಂಟ್ ಹೇಗೆ ಓದುತ್ತಾರೆ. ಎರಡನೆಯದು, ಟಾಪರ್ಸ್ ಸಹ ಡಿಸ್ಟ್ರಾಕ್ಟ್ ಆಗ್ತಾರಾ? ತುಂಬಾ ಜನ ಸ್ಟೂಡೆಂಟ್ ಏನು ಹೇಳುತ್ತಾರೆ ಅಂದರೆ ತಾವು ಸ್ವಲ್ಪ ಸಮಯ ಓದಿದ ನಂತರ ತಮ್ಮ ಗಮನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಗೇಮ್ಸ್ ಕಡೆ ಹೋಗುತ್ತದೆ ಅನ್ನುತ್ತಾರೆ. ಆದರೆ ಟಾಪರ್ಸ್ಗೂ ಸಹ ಇದೇ ತರ ಆಗುತ್ತದೆ. ಆದರೆ ಅವರು ಡಿಸ್ಟ್ರಾಕ್ಟ್ ಆದ ಪ್ರತಿ ಸಲ ಇದರಿಂದ ಹೊರಬರಲು ಒಂದು ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಆ ಸ್ಟ್ರಾಟಜಿ ಬಗ್ಗೆನೂ ಸಹ ಡಿಸ್ಕಸ್ ಮಾಡೋಣ. ಮೂರನೆಯದು, ಟಾಪರ್ಸ್ ಕಡಿಮೆ ಸಮಯ ಓದಿ ಜಾಸ್ತಿ ಮಾರ್ಕ್ಸ್ ಹೇಗೆ ತೆಗೆದುಕೊಳ್ಳುತ್ತಾರೆ. ಕೆಲವು ಸಾವಿರಾರು ಟಾಪರ್ಸ್ ವಿದ್ಯಾರ್ಥಿಗಳನ್ನು ಸರ್ವೆ ಮಾಡಿದಾಗ ತಿಳಿದು ಬಂದ ವಿಷಯ ಏನು ಅಂದ್ರೆ ಅವರು ಕೆಲವು ಸ್ಟ್ರಾಟಜಿಗಳನ್ನು ಫಾಲೋ ಮಾಡುತ್ತಾರೆ. ಈ ವಿಡಿಯೋದಲ್ಲಿ ನಾವು ಈ 3 ಕ್ವಶನ್ಸ್ಗೂ ಸಹ ಉತ್ತರ ತಿಳಿದುಕೊಳ್ಳೋಣ. ಫಸ್ಟ್ ಕ್ವಶನ್, ಟಾಪರ್ಸ್ ಹೇಗೆ ಓದುತ್ತಾರೆ? ಇದಕ್ಕೆ ಒಂದು ರೋಡ್ ಮ್ಯಾಪ್ ಇದೆ. ಮೊದಲು ನಾವು ಸ್ಮಾಲ್ ಟಾರ್ಗೆಟ್ ನ ಇಟ್ಟುಕೊಳ್ಳಬೇಕು. ತುಂಬಾ ಜನ ಸ್ಟೂಡೆಂಟ್ಸ್ ಮಾಡುವ ತಪ್ಪು ಏನು ಗೊತ್ತಾ? ಮೋಟಿವೇಶನ್ ವಿಡಿಯೋ ನೋಡಿದ ತಕ್ಷಣ ನಾನು ಸಹ 95% ಮಾರ್ಕ್ಸ್ ತೆಗೆದುಕೊಳ್ಳಬೇಕು, ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ದಿನಕ್ಕೆ 12 ಗಂಟೆ ಓದಲು ಪ್ರಯತ್ನಿಸಬೇಕು ಅಂದುಕೊಳ್ಳುತ್ತಾರೆ. ಆದ್ರೆ ಇಲ್ಲೇ ನಮ್ಮ ಮೋಟಿವೇಶನ್ ಪೂರ್ತಿ ಹಾಳಾಗಿ ಹೋಗುತ್ತದೆ. ಯಾಕೆಂದರೆ ವರ್ಷ ಪೂರ್ತಿ ಓದದೆ ಇವಾಗ ಎಕ್ಸಾಮ್ ಹತ್ತಿರ ಬಂದಾಗ 12 ಗಂಟೆ ಓದುತ್ತೀಯಾ ಅಂತ ಹೇಗೆ ಅಂದುಕೊಳ್ಳುತ್ತೀರಾ? ಇದು ಸಾಧ್ಯವಾಗದ ಮಾತು. ಅದಕ್ಕೆ ನಾವು ಮೊದಲು ಸ್ಮಾಲ್ ಟಾರ್ಗೆಟ್ಸ್ ನ ಇಟ್ಟುಕೊಳ್ಳಬೇಕು. ಟಾಪರ್ಸ್ ಸಹ ಇದೇ ಮಾಡುತ್ತಾರೆ. ಮೊದಲು 2 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಓದುವ ಸಮಯವನ್ನು ಜಾಸ್ತಿ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಸ್ಟೆಪ್ ನಂಬರ್ 2, ಡೋಂಟ್ ಫಾಲೋ ಮೆನಿ ಬುಕ್ಸ್ ಆರ್ ಟೀಚರ್ಸ್. ಕೆಲವರು ಏನು ಮಾಡುತ್ತಾರೆ ಅಂದರೆ ಸ್ಕೂಲ್ ಅಲ್ಲಿ ಟೀಚರ್ ಹೇಳುವ ಕ್ಲಾಸ್ ಅನ್ನು ಕೇಳುತ್ತಾರೆ, ಮತ್ತೆ ಟ್ಯೂಷನ್ ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬೇರೆ ಟೀಚರ್ಸ್ ಹೇಳುವ ಕ್ಲಾಸ್ ಅನ್ನು ಸಹ ಕೇಳುತ್ತಾರೆ. ಇದರಿಂದಾಗಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತದೆ. ಆದರೆ ಟಾಪರ್ಸ್ ಯಾವಾಗಲೂ ಹೆಚ್ಚು ಟೀಚರ್ಸ್ ಗಳನ್ನು ಫಾಲೋ ಮಾಡುವುದಿಲ್ಲ. ಒಬ್ಬ ಟೀಚರ್ಸ್ ನ ಮಾತ್ರ ಫಾಲೋ ಮಾಡುತ್ತಾರೆ. ಅದು ಸ್ಕೂಲ್ ಟೀಚರ್ ಆದ್ರೂ ಆಗಿರಬಹುದು ಅಥವಾ ಆನ್ಲೈನ್ ಟೀಚರ್ ಆದ್ರೂ ಆಗಿರಬಹುದು. ಹಾಗೆ ಓದಲು 1 ಅಥವಾ 2 ಸೋರ್ಸ್ ನ ಮಾತ್ರ ಬಳಸುತ್ತಾರೆ. ಇದರಿಂದಾಗಿ ಅವರಿಗೆ ಟೈಮ್ ವೇಸ್ಟ್ ಆಗುವುದಿಲ್ಲ. ಆದರೆ ನೀವು ಓದಲು ತುಂಬಾ ಸೋರ್ಸ್ ನ ಬಳಸುತ್ತೀರಾ. ಇದರಿಂದಾಗಿ ತುಂಬಾ ಸಮಯ ಕನ್ಫ್ಯೂಷನ್ ಅಲ್ಲೇ ಕಳೆದು ಹೋಗುತ್ತದೆ. ಸ್ಟೆಪ್ ನಂಬರ್ 3, ನಿಮ್ಮ ಓನ್ ನೋಟ್ಸ್ ನ ನೀವೇ ಬರೆಯುವುದು. ಸಾಧ್ಯವಾದರೆ ನಿಮ್ಮ ನೋಟ್ಸ್ ನ ನೀವೇ ಪ್ರಿಪೇರ್ ಮಾಡಿಕೊಳ್ಳಿ. ಯಾಕೆಂದರೆ ಯಾವಾಗ ನಾವು ಬರೆಯುತ್ತೀವೋ ಆಗ ಅದು ನಮ್ಮ ಬ್ರೈನ್ ಅಲ್ಲಿ ಉಳಿದುಕೊಳ್ಳುತ್ತದೆ. ಯಾವಾಗ ನಿಮ್ಮ ನೋಟ್ಸ್ ನ ನೀವೇ ಬರೆದುಕೊಳ್ಳುತ್ತೀರೋ ಆಗ ನಿಮ್ಮ ಮೆಮೊರಿ ರಿಟೈನ್ ಆಗುತ್ತಾ ಹೋಗುತ್ತದೆ. ಆದರೆ ಎಕ್ಸಾಮ್ಗೆ ಕಡಿಮೆ ಸಮಯ ಇದ್ರೆ ಮಾತ್ರ ನೀವು ಬೇರೆಯವರ ನೋಟ್ಸ್ ಉಪಯೋಗಿಸಿಕೊಳ್ಳಿ. ಸೆಕೆಂಡ್ ಕ್ವಶನ್, ಟಾಪರ್ಸ್ ಸಹ ಡಿಸ್ಟ್ರಾಕ್ಟ್ ಆಗ್ತಾರಾ? ಎಸ್, ಡಿಸ್ಟ್ರಾಕ್ಟ್ ಆಗ್ತಾರೆ. ಆದರೆ ಅದನ್ನು ಅವರು ಹೇಗೆ ಓವರ್ಕಮ್ ಮಾಡುತ್ತಾರೆ ಅನ್ನುವುದನ್ನು ಒಂದು ಬೆಸ್ಟ್ ಎಕ್ಸಾಂಪಲ್ ನಿಂದ ತಿಳಿದುಕೊಳ್ಳೋಣ. ಇಮ್ಯಾಜಿನ್, ರಾಹುಲ್ ಅಂತ ಒಬ್ಬ ಹುಡುಗ ಇದ್ದಾನೆ. ಅವನೊಬ್ಬ ಆವರೇಜ್ ಸ್ಟೂಡೆಂಟ್. ಅವನು ಏನು ಅಂದುಕೊಳ್ಳುತ್ತಾನೆ ಅಂದರೆ ಈವ್ನಿಂಗ್ 6 ಗಂಟೆಯಿಂದ ಓದಲು ಸ್ಟಾರ್ಟ್ ಮಾಡಬೇಕು ಅಂದುಕೊಳ್ಳುತ್ತಾನೆ. ಆದರೆ ಇಷ್ಟರಲ್ಲೇ ಅವನು ಡಿಸ್ಟ್ರಾಕ್ಟ್ ಆಗುತ್ತಾನೆ. ಅವನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತದೆ. ಆಗ ಅವನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾನೆ, ಹಾಗೆ ಯೂಟ್ಯೂಬ್ ಓಪನ್ ಮಾಡುತ್ತಾನೆ. ಆಗ ಸಡನ್ ಆಗಿ ನೆನಪಾಗುತ್ತದೆ, ಅರೆ 6 ಗಂಟೆಗೆ ಓದಬೇಕು ಅಂದುಕೊಂಡಿದ್ದೇನಲ್ಲ. ಆದರೆ ಟೈಮ್ ನೋಡಿದರೆ 6:30 ಆಗಿದೆ. ಆವಾಗ ರಾಹುಲ್ ಟೆನ್ಷನ್ ಆಗುತ್ತಾನೆ, ಅಯ್ಯೋ ನನ್ನ ಅರ್ಧ ಗಂಟೆ ವೇಸ್ಟ್ ಆಯ್ತಲ್ಲ, ಇವಾಗ ಏನು ಮಾಡೋದು? ಸರಿ, ಹೇಗಿದ್ರು ವೇಸ್ಟ್ ಆಗಿದೆಯಲ್ಲ, 7 ಗಂಟೆಯಿಂದ ಫೋಕಸ್ ಮಾಡಿ ಓದೋಣ ಅಂದುಕೊಳ್ಳುತ್ತಾನೆ. ಹೀಗೆ ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ಇದೇ ತರ ಮಾಡುತ್ತಿದ್ದೀರಾ? ಖಂಡಿತವಾಗಿಯೂ ನೀವು ಸಹ ಇದೇ ತರ ಮಾಡುತ್ತೀರಾ. ಅರ್ಧ ಗಂಟೆ ವೇಸ್ಟ್ ಆದರೆ ಇನ್ನೂ ಅರ್ಧ ಗಂಟೆ ವೇಸ್ಟ್ ಮಾಡುತ್ತೀರಾ. ಆದ್ರೆ ಈಗ ನಾವು ಟಾಪರ್ ಮೋಹಿತ್ ನ ಎಕ್ಸಾಂಪಲ್ ನೋಡೋಣ. ಮೋಹಿತ್ ಸಹ ಸೇಮ್ ಸಿಚುವೇಶನ್ ನ ಫೇಸ್ ಮಾಡ್ತಾ ಇದ್ದಾನೆ. 6 ಗಂಟೆಗೆ ಓದಬೇಕು ಅಂದುಕೊಳ್ಳುತ್ತಾನೆ, ಆದರೆ 6:30 ಆಗುತ್ತದೆ. ಆದ್ರೆ ಇವಾಗ ಮೋಹಿತ್ ಏನು ಅಂದುಕೊಳ್ಳುತ್ತಾನೆ ಅಂದರೆ ಹೇಗೂ ಟೈಮ್ ವೇಸ್ಟ್ ಆಗಿದೆ, ಕಳೆದು ಹೋದ ಟೈಮ್ ಹೇಗೂ ಹಿಂತಿರುಗಿ ಬರುವುದಿಲ್ಲ, ಇರುವ ಟೈಮ್ ಅಲ್ಲಿ ಕಷ್ಟಪಟ್ಟು ಓದುತ್ತೇನೆ. ಇದು ಟಾಪರ್ ನ ಮೈಂಡ್ ಸೆಟ್. ಅವರು ಯಾವಾಗ ಓದುತ್ತಾರೋ ಆವಾಗ ಈ ತರ ಯೋಚಿಸುವುದಿಲ್ಲ. 7 ಗಂಟೆಗೆ ಓದುತ್ತೇನೆ, ಇಲ್ಲ ಅಂದರೆ 8 ಗಂಟೆಗೆ ಓದುತ್ತೇನೆ, ಈ ದಿನ ಓದಲು ಸಾಧ್ಯವಾಗಲಿಲ್ಲ, ನಾಳೆಯಿಂದ ಓದುತ್ತೇನೆ. ಈ ತರ ಮೈಂಡ್ ಸೆಟ್ ಇಲ್ಲದೆ ಟೈಮ್ ಸಿಕ್ಕಾಗ ಎಲ್ಲ ಓದುತ್ತಾರೆ. ಅದು ಅರ್ಧ ಗಂಟೆ ಆದ್ರೂ ಸರಿ, 1 ಗಂಟೆ ಆದರೂ ಸರಿ, ಅವರು ಓದೇ ಓದುತ್ತಾರೆ. ಟಾಪರ್ ಸಹ ಡಿಸ್ಟ್ರಾಕ್ಟ್ ಆಗ್ತಾರೆ. ಆದರೆ
ಅವರ ಮೈಂಡ್ ಸೆಟ್ ಇಂದ ಆ ಡಿಸ್ಟ್ರಾಕ್ಷನ್ ಇಂದ ಹೊರಬರುತ್ತಾರೆ. ಫ್ರೆಂಡ್ಸ್, ಇದಕ್ಕೆ ನೀವು ಭಯಪಡಬೇಡಿ. ಪ್ರತಿಯೊಬ್ಬರು ಡಿಸ್ಟ್ರಾಕ್ಟ್ ಆಗ್ತಾರೆ, ಆದರೆ ಈ ಡಿಸ್ಟ್ರಾಕ್ಷನ್ ಇಂದ ಹೊರಬರುವುದು ತುಂಬಾ ಇಂಪಾರ್ಟೆಂಟ್. ಥರ್ಡ್ ಕ್ವಶನ್, ಟಾಪರ್ಸ್ ಕಡಿಮೆ ಸಮಯ ಓದಿ ಹೆಚ್ಚು ಮಾರ್ಕ್ಸ್ ಹೇಗೆ ತೆಗೆದುಕೊಳ್ಳುತ್ತಾರೆ? ನಿಜವಾಗಿಯೂ ಅವರು ಫಾಲೋ ಮಾಡುವ ಸ್ಟ್ರಾಟಜಿ ಏನು ಗೊತ್ತಾ? 90% ಗೂ ಹೆಚ್ಚು ಟಾಪರ್ಸ್ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಾರೆ. ಅದೇನೆಂದರೆ ಪವರ್ ಅವರ್ ಸ್ಟ್ರಾಟಜಿ. ಈ ಟೆಕ್ನಿಕ್ ನ ವೇದಿಕ್ ಟೈಮ್ ನಿಂದಲೂ ಉಪಯೋಗಿಸುತ್ತಿದ್ದಾರೆ. ಇದರ ಪ್ರಕಾರ ನೀವು ದಿನಕ್ಕೆ 1 ರಿಂದ 2 ಗಂಟೆ ಮಾತ್ರ ನೀಡಬೇಕು. ಒಂದು ಸಲ ನೀವೇ ಥಿಂಕ್ ಮಾಡಿ, ಎಕ್ಸಾಮ್ಗೆ ಒಂದು ದಿನದ ಹಿಂದೆ ನೀವು ತುಂಬಾ ಕಾನ್ಸಂಟ್ರೇಷನ್ ಇಂದ ಓದುತ್ತೀರಾ, ಯಾಕೆಂದರೆ ನಿಮಗೆ ನಾಳೆ ಎಕ್ಸಾಮ್ ಇದೆ ಅಂತ ಗೊತ್ತು. ಟೋಟಲ್ 10 ರಿಂದ 12 ಗಂಟೆ ಕಾನ್ಸಂಟ್ರೇಷನ್ ಇಂದ ಓದುತ್ತೀರಾ. ಈಗ ನೀವೇ ಇಮ್ಯಾಜಿನ್ ಮಾಡಿಕೊಳ್ಳಿ, ಪ್ರತಿದಿನ ಇದೇ ಕಾನ್ಸಂಟ್ರೇಷನ್ ಇಂದ 1 ಗಂಟೆ, ಡೈಲಿ 1 ಅವರ್ ಅಷ್ಟೇ ಫೋಕಸ್ ಇಂದ ಓದಿದರೆ ಏನಾಗುತ್ತೆ ಗೊತ್ತಾ? ಆ 1 ಗಂಟೆಯಲ್ಲಿ 4 ಗಂಟೆಯ ಟಾಪಿಕ್ಸ್ ನ ಕವರ್ ಮಾಡಬಹುದು. ಫ್ರೆಂಡ್ಸ್, ನೀವು ಏನು ಮಾಡಬೇಕು ಅಂದರೆ ನೀವು ಹೆಚ್ಚು ಗಂಟೆ ಓದಿ ಅಂತ ಹೇಳುತ್ತಿಲ್ಲ. ನಾವು ಏನು ಮಾಡಬೇಕು ಅಂದರೆ ಕಡಿಮೆ ಓದಬೇಕು, ಆದರೆ ಅದನ್ನೇ ಹೆಚ್ಚು ಫೋಕಸ್ ನಿಂದ ಓದಬೇಕು. ಆ ಟೈಮ್ ಅಲ್ಲಿ ನಿಮ್ಮ ಸುತ್ತ ಯಾವುದೇ ತರಹದ ಡಿಸ್ಟ್ರಾಕ್ಷನ್ ಇರಬಾರದು. ಮೊಬೈಲ್ ಫೋನ್ ನೋಡಬೇಡಿ, ಟಿವಿ ನೋಡಬೇಡಿ. ಆ ಟೈಮ್ ಅಲ್ಲಿ ಪೂರ್ತಿ ಫೋಕಸ್ ಇಂದ ಓದಬೇಕು. ಇದೇ ಪವರ್ ಅವರ್ ಸ್ಟ್ರಾಟಜಿ. ನಿಮ್ಮ 3 ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಲಾಸ್ಟ್ ಪಾಯಿಂಟ್, ಸೆಲ್ಫ್ ಡೌಟ್. ಇವಾಗ ನಾನು ಹೇಳುವ ಸ್ಟೋರಿ ನಿಮ್ಮ ಲೈಫ್ ಅನ್ನೇ ಬದಲಿಸಬಹುದು. ಇಲ್ಲಿ ಸ್ನೇಹ ಒಬ್ಬ ಸ್ಕೂಲ್ ಟಾಪರ್. 7th ಕ್ಲಾಸ್ ಅಲ್ಲಿ ಟಾಪರ್ ಆಗಿದ್ಲು. ಟೀಚರ್ಸ್, ಪೇರೆಂಟ್ಸ್ ಎಲ್ಲರೂ ಅವಳನ್ನು ಅಪ್ರಿಶಿಯೇಟ್ ಮಾಡ್ತಾರೆ. ಇದರಿಂದ ಅವಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತದೆ. ಆವಾಗಿನಿಂದ ಎಲ್ಲಾ ತರಗತಿಯಲ್ಲೂ ಟಾಪರ್ ಆಗಿದ್ಲು. ಅವಳು ಟಾಪರ್ ಆಗಲಿಕ್ಕೆ ಅವಳ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಒಂದು ಕಾರಣ. ಇನ್ನೊಬ್ಬ ಸ್ಟೂಡೆಂಟ್ ರೋಹಿತ್ ತನ್ನ 7th ಕ್ಲಾಸ್ ಅಲ್ಲಿ ಮಾರ್ಕ್ಸ್ ಕರೆಕ್ಟ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಇದರಿಂದ ಟೀಚರ್ಸ್, ಪೇರೆಂಟ್ಸ್ ಎಲ್ಲರೂ ಅವನಿಗೆ ಬೈಯುತ್ತಾರೆ. ಇದರಿಂದಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಯಿತು. ಹಾಗಾಗಿ 7th, 8th ಮತ್ತು 9th ಅಲ್ಲಿ ಅವನು ಕರೆಕ್ಟ್ ಆಗಿ ಮಾರ್ಕ್ಸ್ ತೆಗೆದುಕೊಳ್ಳಲಿಲ್ಲ. ಯಾಕೆಂದರೆ ಅವನ ಹತ್ತಿರ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಅವನ ಮೇಲೆ ಅವನಿಗೆ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಯ್ತು. ನಿಜಕ್ಕೂ ನೀವು ಟಾಪರ್ ಯಾಕೆ ಆಗುತ್ತಿಲ್ಲ ಗೊತ್ತಾ? ಯಾಕೆಂದರೆ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಡೌಟ್ ಇದೆ. ನಿಜಕ್ಕೂ ಇದು ನನ್ನಿಂದ ಸಾಧ್ಯನಾ? ಇದನ್ನು ಟಾಪರ್ ಮಾತ್ರ ಮಾಡಲು ಸಾಧ್ಯ ಎಂದುಕೊಳ್ಳುತ್ತೀರಾ? ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ, ನೀವು ಟಾಪರ್ ಆಗಲು ಯಾಕೆ ಸಾಧ್ಯವಿಲ್ಲ? ಸೇಮ್ ಟೀಚರ್, ಸೇಮ್ ಬುಕ್ಸ್, ಸೇಮ್ ಕ್ವಶನ್ ಪೇಪರ್. ನಿಮಗೆ ಮಾಡಲು ಆಗುತ್ತದೆ ಎನ್ನುವ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹೇಗೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ? ಅದಕ್ಕೆ ಮೊದಲು ನಿಮ್ಮಲ್ಲಿರುವ ಸೆಲ್ಫ್ ಡೌಟ್ ನ ತೆಗೆದುಹಾಕಿ, ಕಾನ್ಫಿಡೆನ್ಸ್ ತೆಗೆದುಕೊಳ್ಳಿ. ಇವತ್ತಿನಿಂದಲೇ ಓದಲು ಶುರು ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.